ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ 2026ರ IPLನ 4ನೇ ಪ್ರಿವ್ಯೂ ವಿಡಿಯೋ ಇದಾಗಿದ್ದು, ಈ ವಿಡಿಯೋ ಬಂದು SRH ತಂಡದ ಬಗ್ಗೆ ಆಗಿರುತ್ತೆ. ಸೊ ಹೌದು, SRH ತಂಡದ ಪ್ಲೇಯಿಂಗ್ 11 ಅಥವಾ 2026ರ ಪ್ಲೇಯಿಂಗ್ 11ಅಲ್ಲಿ ಯಾರೆಲ್ಲ ಇರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಕೆಲವೊಂದಷ್ಟು ಟ್ಯಾಕ್ಟಿಕ್ಸ್ನ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಹೌದು, ಮೊದಲನೇದಾಗಿ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಸೊ IPLನಲ್ಲಿ 2013ರಲ್ಲಿ SRH ತಂಡ ಡೆಕ್ಕನ್ ಚಾರ್ಜರ್ಸ್ನ ಬದಲಾಗಿ ಪದಾರ್ಪಣೆ ಮಾಡುತ್ತೆ. ಸೊ ಗಮನ ಸೆಳೆದಂಥ SRH ತಂಡ ಮೊದಲ IPLನ ಎಡಿಷನ್ನಲ್ಲೇ, ಅಂದರೆ ತಾವು ಆಡಿದ IPLನ ಮೊದಲ ಎಡಿಷನ್ನಲ್ಲೇ ಪ್ಲೇ ಆಫ್ ಅಂತನ ರೀಚ್ ಆಗುತ್ತೆ. ಸೊ ಅದಾದಮೇಲೆ 2014-15ರಲ್ಲಿ ಯಾವುದೇ ಒಂದು ಗಮನಾರ್ಹ ಪ್ರದರ್ಶನ ಅವ್ರ ಕಡೆಯಿಂದ ಬರೋದಿಲ್ಲ. ಸೊ ಅದಾದಮೇಲೆ ಬಹುತೇಕ ಅಂದರೆ 2013 ಆದಮೇಲೆ 2016ರ IPL ಫೈನಲ್ಗೆ 2016ರ IPLನ ಚಾಂಪಿಯನ್ಸ್ ಆಗಿ ಕೂಡ ಅವರು ಹೊರಹೊಮ್ತಾರೆ. ಸೊ 2016, 17, 18, 19, 20 ಸತತ 5 ವರ್ಷಗಳ ಕಾಲ SRH ತಂಡ ಇರುತ್ತೆ. ಸೊ ಅದಾದಮೇಲೆ 2021ರಲ್ಲಿ ಮೊದಲ ಬಾರಿಗೆ ಸತತ 5 ವರ್ಷಗಳ ನಂತರ 2021ರಲ್ಲಿ ಮೊದಲ ಬಾರಿಗೆ IPL ಪ್ಲೇ ಆಫ್ ಅಂತನ ರೀಚ್ ಮಾಡಲ್ಲ. ಸೊ ಅದಾದಮೇಲೆ 2022, 23 2 ವರ್ಷ, ಅಂದರೆ ಬಹುತೇಕ 2024ರಲ್ಲಿ ಕಡೆಯದಾಗಿ SRH ತಂಡದವರು ಪ್ಲೇ ಆಫ್ಗೆ ಬರುವುದರ ಜೊತೆಗೆ 2024ರ IPL ಫೈನಲಲ್ಲೂ ಕೂಡ ಭಾಗವಹಿಸ್ತಾರೆ. ಸೊ ಆ ಒಂದು ಫೈನಲ್ ಪಂದ್ಯದಲ್ಲಿ SRH ತಂಡ ಹೀನಾಯವಾಗಿ ಸೋಲನ್ನು ಅನುಭವಿಸ್ತಾರೆ. ಸೊ 2024ರ IPLನಲ್ಲಿ SRH ತಂಡ ಮುಟ್ಟಿದ್ದೆಲ್ಲವೂ ಚಿನ್ನವಾಗ್ತಾ ಇತ್ತು. ಸೊ RCB ತಂಡದ ವಿರುದ್ಧ ಹೋಮ್ ಪಿಚ್ನಲ್ಲೇ 280+, ಮತ್ತು ಮುಂಬೈ ತಂಡಕ್ಕೆ 270+, ಮತ್ತು ಕ್ಯಾಪಿಟಲ್ಸ್ ತಂಡಕ್ಕೆ 260+. ಸೊ ಈ ರೀತಿ ಟಾರ್ಗೆಟನ್ನು ಕೊಟ್ಕೊಂಡು ಬಂದಿದ್ದಂತಹ SRH ತಂಡ ಸೊ ಫೈನಲ್ ಅಥವಾ ಫಸ್ಟ್ ಕ್ವಾಲಿಫೈಯರ್ ಆ ಒಂದು ಹಂತಕ್ಕೆ ರೀಚ್ ಆದಾಗ ಬಹುತೇಕ ಹೀನಾಯವಾಗಿ ಸೋಲನ್ನು ಕಾಣುವ ಮುಖಾಂತರ ಸೊ 2ನೇ ಬಾರಿಗೆ ಚಾಂಪಿಯನ್ ಆಗುವಂತಹ ಒಂದು ಅವಕಾಶನ ಅವರು ಕಳ್ಕೊತಾರೆ. ಸೊ ಅದಕ್ಕಿಂತ ಮೊದಲು 2018ರಲ್ಲಿ CSK ತಂಡದ ವಿರುದ್ಧ, ಅಂದರೆ 2016ರಲ್ಲಿ ಫಸ್ಟ್ ಟೈಮ್ RCB ವಿರುದ್ಧ ಫೈನಲ್ನಲ್ಲಿ ಗೆದ್ದಿದ್ರೆ, ಅಂದರೆ ಬಹುತೇಕ 2 ವರ್ಷಗಳ ನಂತರ 2018ರಲ್ಲಿ ಫೈನಲ್ಗೆ ರೀಚ್ ಆಗಿ ಅಲ್ಲಿ ಒಂದು ಫೈನಲ್ನ ಗೆಲ್ಲುವಂತಹ ಅವಕಾಶನ ಕಳ್ಕೊಳ್ತಾರೆ CSK ವಿರುದ್ಧ. ಸೊ ಇದಿಷ್ಟು ಇದರ ಕಥೆ. ಆದರೆ ಸೊ ರೀಸೆಂಟ್ ಟೈಮಲ್ಲಿ IPL ಗತಿಯನ್ನೇ ಬದಲಾಯಿಸಿರುವಂಥ SRH ತಂಡ ಈ ಬಾರಿ ಒಂದು ಒಳ್ಳೆ ಟೀಮನ್ನು ಸೇರಿಸಿದೆಯಾ ಅಥವಾ ಯಾವ ರೀತಿ ಒಂದು ತಂಡ ಇದೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲ ಪಂದ್ಯ RCB, ಅಂದರೆ 2025ರ ಮೊದಲ ಪಂದ್ಯಕ್ಕೆ RCB ತಂಡದ ವಿರುದ್ಧ ಯಾವ ರೀತಿ ಅವರ ಗೇಮ್ ಪ್ಲಾನ್ ಅಥವಾ ಯಾವ ರೀತಿ ಅವರ ಪ್ಲೇಯಿಂಗ್ 11 ಇರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಸೊ ಮೊದಲನೇದಾಗಿ ಟ್ರಾವಿಸ್ ಹೆಡ್ ಅವರು ಮತ್ತು ಅಭಿಷೇಕ್ ಶರ್ಮಾ ಅವರೇ ಓಪನಿಂಗ್ ಇರ್ತಾರೆ. ಸೊ ಅದಾದಮೇಲೆ ಈಶಾನ್ ಕಿಶನ್ ಆಡ್ತಾರೆ. ಸೊ 4ನೇ ಪ್ಲೇಸಲ್ಲಿ ಹೆನ್ರಿ ಕ್ಲಾಸೆನ್ ಅವರು ಆಡ್ತಾರೆ. ಸೊ 5ನೇ ಪ್ಲೇಸಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಆಡಿದ್ರೆ, 6ನೇ ಪ್ಲೇಸಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್. ಕಳೆದ ವರ್ಷ RCB ತಂಡಕ್ಕೆ ಆಡಿದ್ದಂತಹ ಇಂಗ್ಲೆಂಡ್ನ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಈ ಬಾರಿ SRHನ ಪರವಾಗಿ ಕಣಕ್ಕಿಳಿಯಲಿದ್ದಾರೆ. ಸೊ ಇದಾದಮೇಲೆ 7ನೇ ಪ್ಲೇಸಲ್ಲಿ ಅನಿಕೇತ್ ವರ್ಮಾ ಮತ್ತು ಕರ್ನಾಟಕದ ರವಿಚಂದ್ರನ್ ಸ್ಮರಣ್. ಸೊ ಇವರಿಬ್ಬರ ನಡುವೆ ಪೈಪೋಟಿ ಇರುತ್ತೆ, ಯಾರಿಗೆ ಪ್ಲೇ ಆಫ್ 11ಅಲ್ಲಿ ಅವಕಾಶ ಸಿಗುತ್ತೆ ಅಂತ. ಸೊ ನನ್ನನ್ನು ಕೇಳೋದಾದರೆ, ಕಳೆದ ಬಾರಿ ಅನಿಕೇತ್ ವರ್ಮಾ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಸೊ ಈ ಬಾರಿ ಅವ್ರಿಗೆ ಕೊಡ್ತಾರಾ ಅಥವಾ ಕರ್ನಾಟಕದ ಆಟಗಾರನಾದ ರವಿಚಂದ್ರನ್ ಸ್ಮರಣ್ ಅವರಿಗೆ ಅವಕಾಶ ಸಿಗುತ್ತಾ? ಸೊ ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಬ್ಯಾಟ್ಸ್ಮನ್ಗಳ ಕಥೆ. ಆದರೆ ಅಥವಾ ಟಾಪ್ ಆಫ್ ದಿ ಆರ್ಡರ್ನ
ನೋಡ್ತಾ ಹೋಗೋದಾದರೆ, ಸೊ ಇದಾದಮೇಲೆ ಬೌಲಿಂಗಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನೋಡೋದಾದರೆ, ಸೊ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂತು. ನಾಯಕ ಪ್ಯಾಟ್ ಕಮಿನ್ಸ್ ಅವರು ಈ ಬಾರಿಯ IPLಗೆ ಅಥವಾ ಕೆಲವು ಆರಂಭಿಕ ಪಂದ್ಯವರನ್ನು ಆಡಿಸೋದಿಲ್ಲ, ಅಥವಾ ಇಂಜುರಿ ಇರೋದರಿಂದ ಅವರಿನ್ನೂ ತಂಡಕ್ಕೆ ಕೂಡಿಕೊಂಡಿಲ್ಲ ಅನ್ನೋ ಒಂದು ಬಲವಾದ ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ಸೊ ಅವರು ತಂಡನ ಜಾಯ್ನ್ ಆದರೂ ಕೂಡ ಆರಂಭಿಕ ಕೆಲವೊಂದು ಪಂದ್ಯಗಳನ್ನು ಮಿಸ್ ಮಾಡ್ಕೊಳ್ತಾರೆ. ಸೊ ಅವರು ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಇಶಾನ್ ಕಿಶನ್ ಅವರು ತಂಡದ ಕ್ಯಾಪ್ಟನ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಅಭಿಷೇಕ್ ಶರ್ಮಾ ಅವರು ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರ ಬದಲಾಗಿ ಯಾರೆಲ್ಲ ಬೌಲರ್ಸ್ ಪ್ಯಾಟ್ ಕಮಿನ್ಸನ್ನು ರಿಪ್ಲೇಸ್ ಮಾಡ್ತಾ ಇರೋಂತಹ ಬೌಲರ್ಸ್ ಅಥವಾ ಇನ್ನು ಮಿಕ್ಕಿರೋಂಥ ಬೌಲರ್ಸ್ ಯಾರಂತ ನೋಡ್ತಾ ಹೋಗೋದಾದರೆ, ಸೊ ಇಂಜೂರಿಗೆ ಒಳಗಾಗಿರುವಂತಹ ಪ್ಯಾಟ್ ಕಮಿನ್ಸ್ ಅವರ ಬದಲು ಇಂಗ್ಲೆಂಡ್ ತಂಡದ ವೇಗಿ ಬ್ರೈಡನ್ ಕಾರ್ಸ್ ಅವರು ಪ್ಯಾಟ್ ಕಮಿನ್ಸ್ ಅವರನ್ನು ಆರಂಭಿಕ ಕೆಲವೊಂದು ಪಂದ್ಯಗಳಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಇದಾದಮೇಲೆ ಭಾರತ ತಂಡದ ಬೌಲರ್ಸ್ ಆದ ಝೀಶನ್ ಅನ್ಸಾರಿ, ಹರ್ಷಲ್ ಪಟೇಲ್ ಮತ್ತು ಜಯದೇವ್ ಉನದ್ಕತ್ ಈ ಒಂದು 3-4 ಜನ ಸೊ SRH ತಂಡದ ಪ್ರಮುಖ ಬೌಲರ್ಸ್ ಆಗಿರ್ತಾರೆ. ಸೊ ಇದಾದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಹರ್ಷ್ ದುಬೆ ಮತ್ತು ಶಿವಮ್ ಮಾವೆ ಅವರನ್ನು ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಆಡ್ಸೋಕ್ಕೆ ಚಾನ್ಸ್ ಇರುತ್ತೆ. ಸೊ ಇದಾದಮೇಲೆ ಬೆಂಚಲ್ಲಿ ಯಾರನ್ನು ಕೂರಿಸ್ಬೋದು ಅಂತ ನೋಡ್ತಾ ಹೋಗೋದಾದರೆ, ಶಿವಂಗಿ ಕುಮಾರ್ ಮತ್ತು ಕ್ರೇನ್ಸ್ ಫುಲೆಟ್ರಾ ಅವರನ್ನು ಸೊ ಈ SRH ತಂಡ ಬ್ಯಾಟಿಂಗ್ ಹೇಗಿದೆ ಅಥವಾ ಬೌಲಿಂಗ್ ಹೇಗಿದೆ ಅಂತ ನೋಡ್ತಾ ಹೋಗೋದಾದರೆ, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಆಗ್ಬೋದು, ಇಶಾನ್ ಕಿಶನ್ ಅವರಾಗ್ಬೋದು, ಮತ್ತು ಹೆನ್ರಿ ಕ್ಲಾಸನ್ ಆಗ್ಬೋದು, ಮತ್ತು ಇದಾದಮೇಲೆ ಅನಿಕೇತ್ ವರ್ಮಾ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್. ಸೊ ಇವರೆಲ್ಲ ಕೂಡ ಒಂದು ಬ್ಯಾಟಿಂಗ್ ತಂಡದ ಬಲವಾಗಿದ್ದರೆ ಅಥವಾ ಟಾಪ್ ಆಫ್ ದಿ ಆರ್ಡರ್ನ ಅಥವಾ SRH ತಂಡದ ಬಲವಾಗಿದ್ದರೆ, ಸೊ ಅದೇ ರೀತಿ ಈ ಒಂದು SRH ತಂಡದ ಬೌಲಿಂಗಲ್ಲಿ ಎಲ್ಲೋ ಒಂದು ಕಡೆ ಕೊರತೆ ಕಾಣಿಸ್ತಾ ಇದೆ. ಸೊ ಹರ್ಷಲ್ ಪಟೇಲ್ ಆಗ್ಬೋದು, ಅವರ ಒಂದು ಬೌಲಿಂಗಲ್ಲಿ ಸ್ಥಿರತೆ ಇಲ್ಲ. ಸೊ ಬ್ರೈಡನ್ ಕಾರ್ಸ್ ಆಗ್ಬೋದು, ಅವರು ಅದಾದಮೇಲೆ ಜಯದೇವ್ ಉನದ್ಕತ್ ಆಗ್ಬೋದು, ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸುವಂತಹ ಶಿವಮ್ ಮಾವೆ ಅವರಾಗ್ಬೋದು. ಸೊ ಅದಾದಮೇಲೆ ಅದು SRH ತಂಡದಲ್ಲಿ ಒಬ್ಬ ಸ್ಪಿನ್ನರ್ ಕೂಡ ಆಡ್ತಾರೆ, ಅವರು ಝೀಶನ್ ಅನ್ಸಾರಿ ಅಂತ. ಸೊ ಅವರಿಗೂ ಕೂಡ ಅನುಭವ ಕಮ್ಮಿ ಇರೋದ್ರಿಂದ ಬೌಲಿಂಗ್ ಬಗ್ಗೆ ಒಂಚೂರು ಸ್ವಲ್ಪ ತಲೆನೋವಂತೂ ಇದ್ದೇ ಇರುತ್ತೆ SRH ತಂಡಕ್ಕೆ. ಸೊ ಇದನ್ನು ಎಲ್ಲಿ ಸರಿ ಮಾಡ್ತಾರೆ, ಅಥವಾ ಪ್ಯಾಟ್ ಕಮಿನ್ಸ್ ಅವರೇನಾದರೂ ಬಂದಮೇಲೆ SRH ತಂಡದ ಬೌಲಿಂಗ್ ಏನಾದರೂ ವೀಕ್ ಇರೋದು ಸ್ಟ್ರಾಂಗ್ ಆಗುತ್ತಾ, ಸೊ ನೋಡ್ತಾ ಹೋಗೋಣ. ಸೊ ಇದೇ ಹೊತ್ತಿನ ಕಂಟೆಂಟ್ ಆಗಿರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ. ಬಾಯ್.